ಏನು 60 ದಿವಸದಲ್ಲಿ 1 ಲಕ್ಷ ದುಡಿಯಕ್ಕಾಗುತ್ತಾ? ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ಇದಂಗಿದ್ಯಲ್ಲಪ್ಪಿ. 2 ತಿಂಗಳಲ್ಲಿ 1 ಲಕ್ಷ ರೂಪಾಯಿ ದುಡಿಯೋ ಚಾಲೆಂಜ್ ಅಲ್ಲಿ ಇವತ್ತು ಡೇ 40. ಬೆಳಿಗ್ಗೆ 6 ಗಂಟೆಗೆ ನಮ್ ವೆಲ್ಡಿಂಗ್ ಅವ್ರು ಫೋನ್ ಮಾಡ್ಬಿಟ್ಟು ಬಾಯಲ್ಲಿ ಲೋಡ್ ಐತೆ ಅಂದ್ರು. ಹೋಗಿ ಗಾಡಿ ಹಾಕ್ದೆ. ಬೆಳಿಗ್ಗೆ 10 ಏನ್ ಎದೊಳಕ್ಕೆ ಐತೆ ಇಲ್ಲ, ಎಲ್ಲ ನೀಟಾಗಿ ಲೋಡ್ ಮಾಡಿಸ್ಕೊಂಡು ನಾನೇ ಹಗ್ಗಿಗ ಹೊಡ್ಕೊಂಡು ಎಲ್ಲ ಗಾಡಿ ರೆಡಿ ಮಾಡ್ಕೊಂಡೆ. ಇದು ಎಲ್ಗಪ್ಪ ಹೋಗ್ಬೇಕಾಗಿರೋದಂದ್ರೆ ಅರ್ಕೆರೆಗೆ ಎತ್ಕೊ ಬಂದು ಗಾಡಿ ಅನ್ಲೋಡ್ ಪಾಯಿಂಟ್ ಹಾಕ್ದೆ. ಹಿಂದಿ ಹುಡುಗರು ಸ್ಟಾರ್ಟ್ ಮಾಡ್ಕೊಂಡ್ರು ಅನ್ಲೋಡಿಂಗ್ ಮಾಡಕ್ಕೆ. ಹಿಂಗೆ ಓನರ್ ಸ್ವಲ್ಪ ಕೈ ಹಾಕ್ಬಿಟ್ಟು ಬೇಗ ಅನ್ಲೋಡ್ ಮಾಡಿ ಗಾಡಿ ಕೈ ಕೊಟ್ರು. ಈ ಬಾಡಿಗೆ ನಂಗೆ 1200 ರೂಪಾಯಿ ಬಂತು. ಬಲೆ 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 ಎಲ್ಲ ಮುಗಿಸ್ಕೊಂಡು ನಾನು ಸೀದಾ ಬಂದಿದ್ದೆ. ನಮ್ಮ ಹುಡುಗರದು ಡೆಕೋರೇಷನ್ ಒಂದ್ ಸ್ವಲ್ಪ ಬಾರ್ಡರ್ ಇತ್ತು, ಅದೆಲ್ಲ ನೀಟಾಗಿ ಅವ್ನು ಒಬ್ನೇ ಇದ್ದ ಅನ್ಬಿಟ್ಟು ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ ಲೋಡ್ ಮಾಡಕ್ಕೆ. ಎಲ್ಲ ನೀಟಾಗಿ ಲೋಡ್ ಮಾಡ್ಕೊಂಡು ಎಲ್ಗಪ್ಪ ಹೋಗ್ಬೇಕಾಗಿರೋದಂದ್ರೆ ಇದು ವಿದ್ಯಾಪೀಠ ಸರ್ಕಲ್ಗೆ ಎಲ್ಲ ನೀಟಾಗಿ ಅದಕ್ಕೆ ಅಗ್ಗೀಗ ಹೊಡ್ಕೊಂಡೆಲ್ಲ ರೆಡಿ ಮಾಡ್ಕೊಂಡೆ. ಇಲ್ಲಿ ತಗೊಬಂದು ಅನ್ಲೋಡ್ ಪಾಯಿಂಟ್ ಗಾಡಿ ಹಾಕ್ದೆ. ಎಲ್ಲ ಹುಡುಗ ನೋಡ್ರಿ ಎಲ್ಲ ಅನ್ಲೋಡ್ ಮಾಡ್ತಾವನೆ. ಹಂಗೆ ಗರಿನೂ ಬಂದಿತ್ತು, ಹಂಗೆ ಗರಿನೂ ಇಳಿಸ್ಕೊಬಿಟ್ಟು ಅದೇ ಟೈಮಲ್ಲಿ ಐಟಮ್ ಇಳಿಸ್ಬಿಟ್ಟು ಹಂಗೆ ಒಂದ್ಸತ ಚೆಕ್ ಮಾಡ್ಕೊಂಡೆ. ಎಲ್ಲ ಬೇಕಾಗಿರೋವೆಲ್ಲ ಬಂದವಲ್ಲ ಐಟಮ್ ಅಂದ್ಬಿಟ್ಟು ಅದ್ ಮುಗಿಸ್ಕೊಂಡು ನಾನು ಸೀದಾ ಒಂದ್ ಸ್ವಲ್ಪ 1000 ರೂಪಾಯಿ ಡೀಸೆಲ್ ಹೊಡಿಸ್ಬಿಟ್ಟೆ. ಡೀಸೆಲ್ ಇದ್ದಿಲ್ಲ ಆ ಗಾಡಿಲಿ. ಈ ಬಾಡಿಗೆ ನಮ್ಮ ಹುಡುಗ 1,500 ಕೊಟ್ಟ. ಮುಂದೆ ಅದ್ ಮುಗಿಸ್ಕೊಂಡು ನಮ್ಮ ಏರಿಯಾಗ ಬಂದೆ. ಇಲ್ಲ ಲೋಕಲ್ಗೆನೆ ಮನೆ ಶಿಫ್ಟಿಂಗ್ ಮಾಡ್ಕೊಡ್ಬೇಕಾಯ್ತು. ಲೋಡಿಂಗ್ ಯಾಕೆ ವಿಡಿಯೋ ಮಾಡಿಲ್ಲ ಅಂದ್ರೆ ಅಣ್ಣ ಸ್ವಲ್ಪ ಗಾಡಿ ಒಳಗಡೆ ಎತ್ತು ನಾನು ಐಟಮ್ ಎತ್ತು ತಗೊಬಂದು ಕೊಡ್ತಾ ಇರ್ತೀನಿ, ಹಂಗೆ ಜೋಡಿಸ್ಕೊಂಡ್ರು. ಹಂಗೆ ಜೋಡಿಸ್ಕೊಳ್ಳೋ ಗ್ಯಾಪ್ ಅಲ್ಲಿ ವಿಡಿಯೋ ಮಾಡ್ಕೊಳ್ಳೋದೇ ಮರ್ತೋಯ್ತು. ಸಣ್ಣ ಪುಟ್ಟ ಐಟಮ್ ಎಲ್ಲ ಕೆಳಗಡೆ ಇಳಿಸ್ಬಿಟ್ಟೆ. ಅಣ್ಣ ಒಂದ್ ಮಂಚ ಒಂದ್ ಮೇಗಡೆ ಶಿಫ್ಟ್ ಮಾಡ್ಕೊಟ್ಬಿಡೋಣ ಅಂದ್ರು. ಅದಕ್ಕೆ ಐಟಮ್ಗಳೆಲ್ಲ ಮೇಗಡೆ ಎತ್ಕೊಂಡು ಹೋಗ್ಕೊಟ್ಟೆ. ಈ ಬಾಡಿಗೆ ನಂಗೆ 500 ರೂಪಾಯಿ ಕೊಟ್ರು ಅಣ್ಣ. ಮತ್ತೆ ಇನ್ನು ಅರ್ನಿಂಗ್ ಬಂದು 3200 ರೂಪಾಯಿ. ಅದ್ರಲ್ಲಿ 1000 ರೂಪಾಯಿ ಡೀಸೆಲ್ ಹೋಗೈತೆ. ಇದ್ರ ವ್ಲಾಗ್ ಬೇಕಂದ್ರೆ ಲೈಕ್ ಫಾಲೋ ಕೆಚ್ಚಿ ಬಿಸಾಕ್ಬೇಕು ನೀವು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.